ಹಲೋ ಎವ್ರಿವಾನ್, ವೆಲ್ಕಮ್ ಟು ಶ್ರೂ ಮೋನಾ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಆ್ಯಕ್ಚುಲಿ ಪಾಪುಗೆ ಪ್ಲೇ ಮ್ಯಾಟ್ನ ನನ್ನ ಫ್ರೆಂಡ್ ಗಿಫ್ಟ್ ಮಾಡಿದರು. ಅವಳು 3 ಮಂತ್ಸ್ ಕಂಪ್ಲೀಟ್ ಆದಮೇಲೆ 4ಗೆ ಬಿದ್ಮೇಲೆ ಮಕ್ಳಿಗೆ ಸ್ವಲ್ಪ ಗೊತ್ತಾಗುತ್ತೆ ಅಲ್ವಾ, ಏನಿದೆ ಎಂತ ಎಲ್ಲ ಕಾಣಿಸೋದು, ಕಲರ್ ಐಡೆಂಟಿಫಿಕೇಷನ್ ಎಲ್ಲ. ಹಾಗಾಗಿ ಇವಾಗ ಪ್ಲೇ ಮ್ಯಾಟ್ನ ಫಿಕ್ಸ್ ಮಾಡ್ತಾ ಇದ್ದೆ. ಮಕ್ಕಳು ಸ್ವಲ್ಪ ಕಾಲಲ್ಲಿ ಹಿಂಗೆ ಒದ್ಕೊಂಡು ಆಟ ಆಡುವಾಗ ಅದು ಆಟೋಮ್ಯಾಟಿಕ್ಕಾಗಿ ಮ್ಯೂಸಿಕ್ ಪ್ಲೇ ಆಗುತ್ತೆ. ಸೊ ಅವಾಗ ಮಕ್ಕಳಿಗೂ ಒಂಥರ ಖುಷಿ ಅನಿಸುತ್ತೆ. ಅದಕ್ಕಿಂತ ಮುಂಚೆ ಮಲಗಿಸಿದ್ರೆ ಆ್ಯಕ್ಚುಲಿ ಏನೂ ಗೊತ್ತಾಗಲ್ಲ. ಹಾಗಾಗಿ ಇವಾಗ ಫಿಕ್ಸ್ ಮಾಡಿ ಇಡ್ತಾ ಇದ್ವಿ. ಇವಾಗಂತೂ ಗೊತ್ತಾಗತ್ತಲ್ಲ, ನೋಡ್ತಾಳೆ. ಒಂದೊಂದ್ಸತಿ ಕಾಲಲ್ಲಿ ಹಿಂಗೆ ಬಡ್ದಾಗ ಮ್ಯೂಸಿಕ್ ಬರುತ್ತಲ್ವ, ಏನೋ ಒಂಥರ ಅವಳಿಗೆ ಖುಷಿ ಅಂತ ಅನಿಸುತ್ತೆ. ಮತ್ತು ಸಡನ್ನಾಗಿ ಗಾಬರಿ ಆಗಿಬಿಡ್ತಾಳೆ, ಎಲ್ಲಿಂದ ಮ್ಯೂಸಿಕ್ ಬರ್ತಾ ಇದೆ ಅಂತ ಹೇಳಿಬಿಟ್ಟು. ಮಲಗಿದ್ಲು, ಹಾಗಾಗಿ ಅವಳನ್ನು ಎತ್ಕೊಂಡು ಬಂದು ಕೆಳಗಡೆ ಕೂರಿಸ್ಕೊಂಡು ಪ್ಲೇ ಮ್ಯಾಟ್ನ ಫಿಕ್ಸ್ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ದೆ. ಆಮೇಲೆ ಮೋವನ್ನು ಸ್ವಲ್ಪ ಹೆಲ್ಪ್ ಮಾಡಿ ಅವರೇ ಕಂಪ್ಲೀಟಾಗಿ ಫಿಕ್ಸ್ ಮಾಡಿಕೊಟ್ರು. ಹೀಗೆ ಕಾಲಲ್ಲಿ ಒದ್ದಾಗ ಮಕ್ಕಳಿಗೆ ಮ್ಯೂಸಿಕ್ ಬರುತ್ತಲ್ಲ, ಫುಲ್ಲು ಖುಷಿಯಾಗಿ ಆಟ ಆಡ್ತಾರೆ. ಮತ್ತು ಸ್ವಲ್ಪ ದಿನ ಹೋದ್ಮೇಲೆ ಅದನ್ನು ಕೈಯಲ್ಲಿ ಇಟ್ಕೊಂಡು ಎಳಿಯೋಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾರೆ. ಏಕೆಂದರೆ ಮತ್ತೆ ಮಕ್ಕಡೆ ಆಗೋದು ಹಾಗೆ. ಆಲ್ಮೋಸ್ಟ್ ಯೂಸ್ ಆದರೆ ಇದು 1-2 ಮಂತ್ಸ್ ಯೂಸ್ ಆಗ್ಬೋದು ಅಷ್ಟೆ. ಮಕ್ಕಡೆ ಆದಮೇಲೆ ಯೂಸ್ ಆಗಲ್ಲ. ಒಂದು 5 ನಿಮಿಷ 10 ನಿಮಿಷ ಇದರಲ್ಲಿ ತಿಯಾ ಎಂಜಾಯ್ ಮಾಡ್ತಾಳೆ. ಲಿಪಿನೂ ಅವಳ ಜೊತೆ ಸ್ವಲ್ಪ ಆಟ ಆಡಬೇಕು ಅಂತೇಳಿ ಆಟ ಆಡ್ತಿದ್ಲು. ಆ್ಯಂಡ್ ನನ್ನ ಫ್ರೆಂಡ್ಸು ಪಾಪು ನೋಡೋಕ್ಕೆ ಅಂತ ಹೇಳ್ಬಿಟ್ಟು ಮನೆಗೆ ಬಂದಿದ್ದರು. ಹಾಗಾಗಿ ನಾನು ಪಲಾವು ಮತ್ತು ಮೊಸರನ್ನ ಮಾಡಿದ್ದೆ. ಆಲ್ರೆಡಿ ನಾನು ಪಲಾವ್ ಮಾಡೋದು ರೆಸಿಪಿನ ಶೂಟ್ ಮಾಡಿಕೊಂಡು ಒಂದು ವ್ಲಾಗಲ್ಲಿ ಶೇರ್ ಮಾಡಿದ್ದೀನಿ. ಹಾಗಾಗಿ ಸೇಮ್ ರಿಪೀಟ್ ರೆಸಿಪಿ ಅಲ್ವಾ, ರಿಪೀಟೆಡ್ ಅಂತ ಹೇಳ್ಬಿಟ್ಟು ಇದರಲ್ಲಿ ಶೇರ್ ಮಾಡ್ತಾ ಇಲ್ಲ ಅಷ್ಟೇ. ಅರ್ಜೆಂಟಲ್ಲಿ ಅವತ್ತು ಆ್ಯಕ್ಚುಲಿ ಮಾಡಿದ್ದು ಪಲಾವು ಇಷ್ಟು ಚೆನ್ನಾಗಾಗುತ್ತೆ ಅಂತ ಅಂದ್ಕೊಂಡಿರಲಿಲ್ಲ. ತುಂಬಾ ಚೆನ್ನಾಗಾಗಿತ್ತು ಆ್ಯಂಡ್ ತುಂಬ ಟೇಸ್ಟಿಯಾಗಿತ್ತು. ತರಕಾರಿ ಎಲ್ಲ ತಂದಿರೋದ್ರಿಂದ ಅಮ್ಮ ಅದನ್ನೆಲ್ಲ ಜೋಡಿಸಿ ಎತ್ತಿಡ್ತಾಯಿದ್ರು. ಅಮ್ಮ ಮತ್ತು ನನ್ನ ಫ್ರೆಂಡು ಮಾತಾಡ್ಕೊಂಡು ಕೂತಿದ್ರು. ನಾನು ಪಟ ಅಂತ ಹೇಳ್ಬಿಟ್ಟು ಪಲಾವ್ ಮಾಡೋಣ ಅಂತ ಹೇಳಿಬಿಟ್ಟು ಪಲಾವ್ ಮಾಡಿದೆ. ತುಂಬ ಅಂದರೆ ತುಂಬ ಟೇಸ್ಟಿಯಾಗಿತ್ತು. ಗ್ರೀನ್ ಕಲರ್ ಬಂದಿತ್ತು. ಆ್ಯಕ್ಚುಲಿ ಪಲಾವ್ ರೆಸಿಪಿ ಅಂತಲೇ ಹಾಕಿದ್ದೀನಿ ನಾನು ತಮ್ನೈಲಲ್ಲಿ. ಇಂಟ್ರೆಸ್ಟ್ ಇದ್ದರೆ ಚೆಕ್ ಮಾಡಿ ಒಂದ್ಸತಿ. ಇಲ್ಲ ಅಂದರೆ ಇನ್ನೊಂದ್ಸತಿ ಯಾವಾಗಲಾದ್ರು ಒಂದು ಶಾರ್ಟ್ಸ್ ವೀಡಿಯೋದಲ್ಲಿ ಪಲಾವ್ ಹೇಗೆ ಮಾಡ್ತೀನಿ ಅಂತ ಹೇಳ್ಬಿಟ್ಟು ರೆಸಿಪಿನ ಶೇರ್ ಮಾಡ್ತೀನಿ. ನಾನು ಲೆಮನ್ ಹಾಕ್ತೀನಿ, ಟೊಮೊಟೊ ಏನೂ ಹಾಕಲ್ಲ. ಮತ್ತು ನನ್ನ ಫ್ರೆಂಡ್ ಸಹನಾ ಇದ್ದಾರಲ್ಲ, ಅವರು ನನಗೆ ಮತ್ತು ಕೃತಿಗೆ ಒಂದು ಗಿಫ್ಟ್ ತೊಗೊಂಡು ಬಂದಿದ್ದು ಸರ್ಪ್ರೈಸ್ ಆಗಿ. ಅವ್ರಿಗೆ ಖುಷಿ, ಸರ್ಪ್ರೈಸ್ ಆಗಿ ಯೂನಿಕ್ಕಾಗಿರುವಂತಹ ಗಿಫ್ಟ್ಸ್ ಕೊಡೋದು. ಎಲ್ರಿಗೂ ಅದೇ ಥರ ಮಾಡ್ತಾರೆ ಅವರು. ಸರಿ, ಏನು ತಗೊಂಡು ಬಂದಿದ್ದಾರೆ ಅಂತ ಹೇಳಿಬಿಟ್ಟು ಓಪನ್ ಮಾಡ್ತಾ ಇದ್ವಿ. ಬಟ್ ತುಂಬ ಚೆನ್ನಾಗಿತ್ತು ಮತ್ತು ನಮಗಂತೂ ತುಂಬಾ ಯೂಸ್ಫುಲ್ ಆಗುತ್ತೆ ಅಂತ ಅನ್ನಿಸ್ತು. ಕಲರ್ ಅಂತೂ ಸಖತ್ ಇಷ್ಟ ಆಯಿತು ಆ್ಯಂಡ್ ಕ್ವಾಲಿಟಿನೂ ಅಷ್ಟೇ. ಮೇಕಪ್ ಇಟ್ಕೊಳ್ತೀವಿ ಅಲ್ವ ನಾವು, ಮೇಕಪ್ ಥಿಂಗ್ಸ್ ಆಗಿರ್ಬೋದು, ಜುವೆಲ್ರೀಸ್ ಆಗಿರ್ಬೋದು, ಎಲ್ಲದನ್ನು ಅದರೊಳಗಡೆ ಇಟ್ಕೊಬೋದು. ಲಿಪ್ಸ್ಟಿಕ್ಕು, ಲಿಪ್ ಲೈನರು, ಕ್ರೀಮು, ನೈಲ್ ಪಾಲಿಶು, ಪ್ರತಿಯೊಂದಕ್ಕೂ ಕೂಡ ಕಂಪಾರ್ಟ್ಮೆಂಟು ಕ್ವಾಲಿಟಿ ಸಖತ್ತಾಗಿತ್ತು. ಒಂದು ಸೂಟ್ ಕೇಸ್ ಥರನೇ ರೆಡಿ ಮಾಡಿಕೊಂಡು ಇಟ್ಕೊಂಡು ಬಿಡ್ಬೋದು. ಹಾಗಾಗಿ ತುಂಬ ಚೆನ್ನಾಗಿದೆ ಸಹನಾ, ಇದೆಲ್ಲ ಐಡಿಯಾಸ್ ನಿಮಗೆ ಬರೋದು ಅಂತ ಹೇಳಿದೆ. ಮತ್ತು ನಾನು ನನ್ನ ಫ್ರೆಂಡ್ ಮನೆಗೆ ಬಂದಿದ್ರಲ್ವ, ಅವ್ರಿಗೆ ಒಂದು ರಿಟರ್ನ್ ಗಿಫ್ಟನ್ನ ಕೊಟ್ಟೆ. ಆ್ಯಂಡ್ ಅವರು ಪಾಪು ನೋಡೋಕ್ಕೆ ಬಂದಿದ್ದರು. ಪಾಪುಗೊಂದು ಕ್ಯೂಟಾಗಿರೋ ಫ್ರಾಕ್ ತಂದಿದ್ರು, ತುಂಬಾ ಚೆನ್ನಾಗಿತ್ತು. ನಾವು ಗಿಫ್ಟೆಲ್ಲ ಎಕ್ಸ್ಚೇಂಜ್ ಮಾಡ್ಕೊಳ್ಳೋದ್ರೊಳಗಡೆ ಪಲಾವ್ ರೆಡಿ ಇತ್ತು. ಅಮ್ಮ ಮೊಸರನ್ನ ಕಲಿಸಿದ್ರು. ಆ್ಯಕ್ಚುಲಿ ಪಲಾವು ಮತ್ತು ಮೊಸರನ್ನ ಒಳ್ಳೆ ಕಾಂಬಿನೇಷನು, ತುಂಬಾ ಟೇಸ್ಟಿಯಾಗಿತ್ತು. ಎಲ್ಲರೂ ಕೂತ್ಕೊಂಡು ಆರಾಮಾಗಿ ತಿಂದ್ವಿ. ಆ್ಯಕ್ಚುಲಿ ನಾವು ನಮ್ಮ ಲೈಫಲ್ಲಿ ಎಷ್ಟು ದಿನ ಬದುಕಿರ್ತೀವಿ ಅಂತ ಗೊತ್ತಿಲ್ಲ. ಇರೋಷ್ಟು ದಿನ ಎಲ್ಲರ ಜೊತೆನೂ ಖುಷಿಯಾಗಿ ನೆಮ್ಮದಿಯಾಗಿ ನಮಗೇನಿದೆ, ನಮ್ಮ ಹತ್ರ ಏನಿದೆ ಅದಕ್ಕೆ ನಾವು ಯಾವಾಗಲೂ ಗ್ರೇಟ್ಫುಲ್ಲಾಗಿ ಬದುಕಿರಬೇಕು ಅಂತ ಅನಿಸುತ್ತೆ ನನಗೆ. ಬಿಕಾಸ್ ಲೈಫ್ ಅಂತ ಅನ್ನೋದು ಒಂದು ಅನ್ಸರ್ಟನಿಟಿ, ಯಾವಾಗ ಏನಾಗುತ್ತೆ ಅನ್ನೋದೇ ಗೊತ್ತಿರಲ್ಲ. ಮತ್ತು ಕೆಲವೊಂದು ಸೋಷಿಯಲ್ ಮೀಡಿಯಾದಲ್ಲಿ ಕೆಲವೊಂದು ಥಿಂಗ್ಸ್ ಆಗಿರ್ಬೋದು, ಕೆಲವೊಂದು ವೀಡಿಯೋಸ್ನಾಗಿರ್ಬೋದು ನೋಡಿ ನಾವು ನಮ್ಮ ಲೈಫ್ ಸ್ಟೈಲ್ ಆಗಿರ್ಬೋದು, ಬೇರೆಯವ್ರ ಲೈಫ್ ಸ್ಟೈಲ್ನಾಗಿರ್ಬೋದು ಜಡ್ಜ್ ಮಾಡಿ ನಮ್ಮ ಲೈಫ್ ಸ್ಟೈಲ್ನ ಅವರಿಗೆ ಕಂಪೇರ್ ಮಾಡಿಕೊಂಡು ಲೈಫ್ನ ಲೀಡ್ ಮಾಡಬಾರ್ದು. ನಮಗೇನಿದೆ ಅದರಲ್ಲೇ ನಾವು ತುಂಬಾ ಖುಷಿಯಾಗಿ, ತೃಪ್ತಿಯಾಗಿ, ನೆಮ್ಮದಿಯಿಂದ ಬದುಕಬೇಕು ಅಂತ ನನಗೆ ಯಾವಾಗಲೂ ಅನ್ನಿಸ್ತಾ ಇರುತ್ತೆ. ನಿಮಗೂ ಹಾಗೆ ಅನಿಸುತ್ತಾ? ಏನಂತೀರಾ? ಕಮೆಂಟ್ ಮಾಡಿ. ಹಲೋ ಎವ್ರಿವಾನ್, ಇವತ್ತು ಆ್ಯಕ್ಚುಲಿ ಎಲ್ಲರೂ ಮನೇಲಿ ಶಿವರಾತ್ರಿ ಹಬ್ಬ. ನಮ್ಮ ಮನೇಲೂ ಶಿವರಾತ್ರಿ ಹಬ್ಬದ ದಿನನೇ ತಂಬಿಟ್ಟನ್ನ ಮಾಡ್ತಾ ಇದ್ದೀವಿ. ಲಾಸ್ಟ್ ಇಯರ್ ನಾನು ಆ್ಯಕ್ಚುಲಿ ಇದು ಹೇಗೆ ಮಾಡೋದು ಅಂತ ಹೇಳ್ಬಿಟ್ಟು ವಿಡಿಯೋದಲ್ಲಿ ಶೇರ್ ಮಾಡಿದ್ದೀನಿ ರೆಸಿಪಿನ. ಎವ್ರಿ ಇಯರ್ ಅದೇ ಏನು ರಿಪೀಟ್ ಮಾಡೋದು ಅಂತ ಹೇಳ್ಬಿಟ್ಟು ಬೆಳಗ್ಗೆ ನಾನು ಎದ್ದೇಳೋ ಅಷ್ಟೊತ್ತಿಗೆ ಅಮ್ಮ ಎಲ್ಲದನ್ನು ಪುಡಿ ಮಾಡಿ ಮಿಕ್ಸ್ ಮಾಡಿ ಇಟ್ಟಿದ್ರು. ಅಕ್ಕಿನ ಹುರಿದ್ಬಿಟ್ಟು ಇದಕ್ಕೆ ಕಡಲೆ ಬೀಜ ಮತ್ತು ಕೊಬ್ಬರಿ ತುರಿ, ಪುಟ್ಟೆಳ್ಳು ಅಷ್ಟೇನಮ್ಮ, ಅದೆಲ್ಲದನ್ನು ಅಕ್ಕಿ ಹುರಿದಿರ್ತೀವಲ್ಲ ಅದನ್ನು ಪುಡಿ ಮಾಡಿಸಿ ಅದೆಲ್ಲದನ್ನು ಮಿಕ್ಸ್ ಮಾಡಿ ಇಟ್ಟಿದ್ದಾರೆ. ಅದಕ್ಕೆ ಅಂತ ಹೇಳ್ಬಿಟ್ಟು ಉರಕ್ಕಿ ಟೊಮಟಕ್ಕೆ ಕಪ್ಪು ಬೆಲ್ಲ ಪಾಕನ ರೆಡಿ ಮಾಡ್ಕೊಂಡಿದ್ದಾರೆ. ಕಡಲೆ ಟೊಮಟಕ್ಕೆ ಕಡಲೆ ಪುಡಿ ಮತ್ತೆ ಎಲ್ಲದು ಪುಡಿ ಮಾಡಿ ಇಟ್ಬಿಟ್ಟಿದ್ದಾರೆ. ಆಕ್ಚುಲಿ ನಾನು ಪುಡಿ ಮಾಡೋದು ಬೇಡ ಅಮ್ಮ, ಹಂಗೆ ಹಾಕೋಣ ಅನ್ಕೊಂಡೆ. ಸೊ ಈಗ ಸ್ವಲ್ಪ ಪಾಕ ಬಿಸಿ ಇದ್ದಾಗಲೇ ಎಲ್ಲದನ್ನು ಕಟ್ಬಿಟ್ಟು ಇಟ್ಬಿಡೋದು.
ಆಕ್ಚುಲಿ ಇದು ಬೇಗ ಗಟ್ಟಿಯಾಗ್ಬಿಡುತ್ತೆ, ಗಟ್ಟಿಯಾಗಕ್ ಬಿಡಬಾರ್ದು. ಒಂಚೂರು ತೆಳುಗಿದ್ದಾಗಲೇ ಪಟ ಅಂತ ಬಿಸಿಯಲ್ಲಿ ಕಟ್ಬಿಡ್ಬೇಕು. ಯಾವ್ದು ಆಫ್ ಮಾಡ್ಲಿ ಅಮ್ಮ? ಸೊ ಕಪ್ಪುದ ಪಾಕ ಆಯ್ತಂತೆ, ಆಫ್ ಮಾಡಿದ್ದೀನಿ. ಸೊ ಇವಾಗ ಬಿಳಿದು ರೆಡಿ ಆಗಬೇಕು. ಕಡಲೆನ ಸ್ವಲ್ಪ ಬೆಚ್ಚಗೆ ಮಾಡಿಕೊಂಡು ಅದನ್ನು ಮಿಕ್ಸಿ ಜಾರಲ್ಲಿ ಪುಡಿ ಮಾಡಿಕೊಂಡು ಅದಕ್ಕೆ ಪುಟ್ಟೆಳ್ಳು ಮತ್ತು ಕೊಬ್ಬರಿ, ಕಡಲೆ ಬೀಜ ಇಷ್ಟನ್ನು ಹಾಕಿ ಅದನ್ನು ಸ್ವಲ್ಪ ತರಿಯಾಗಿ ಪುಡಿ ಮಾಡಿಕೊಂಡು, ಬಿಳಿ ಬೆಲ್ಲ ಇರುತ್ತಲ್ವ ಅದನ್ನು ಸ್ವಲ್ಪ ಕಾಯಿಸಿ ಅದನ್ನು ಸೋಸಿ ಈ ಥರ ಪಾಕ ಮಾಡಿಕೊಂಡು ಬಿಸಿಯಲ್ಲೇ ಚೆನ್ನಾಗಿ ಉಜ್ಜಿ ಅಮ್ಕಿ ಗಟ್ಟಿಯಾಗಿ ಕಟ್ಬಿಟ್ರೆ ರೆಡಿ ಆಗಿಬಿಡುತ್ತೆ ಟಮಟ. ಒಂದೊಂದು ಕಡೆ ಒಂದೊಂದು ಥರ ಮಾಡ್ತಾರೆ. ಆ್ಯಂಡ್ ಇದರಲ್ಲಿ ಅಕ್ಕಿನ ಹುರಿದು ಮಾಡೋದು ಒಂದು, ಕಡಲೆ ಒಂದು, ಅಕ್ಕಿ ನೆನೆಸಿ ಮಾಡೋದು ಒಂದು. ಊರಕ್ಕಿ ಟಮಟ, ಕಡಲೆ ಟಮಟ, ಹಸಕ್ಕಿ ಟಮಟ ಅಂತ. ಆ ಕಡೆ ನಿಂತ್ಕೊಂಡು ಇಬ್ಬರಿಗೂ ಕಟ್ಟಕ್ಕೆ ಆಗ್ತಾನೆ ಇರಲಿಲ್ಲ, ಪಾಕ ಬೇರೆ ಬಿಸಿ ಇತ್ತಲ್ವ. ಹಾಗಾಗಿ ಅಮ್ಮ ಕೆಳಗಡೆ ಕೂತ್ಕೊಂಡು ಪಟ ಅಂತ ಕಟ್ಬಿಡೋಣ ಅಂತ ಹೇಳಿಬಿಟ್ಟು ನಾನು ಅಮ್ಮ ಇಬ್ಬರು ಕೆಳಗಡೆ ಕೂತ್ಕೊಂಡು ಫಸ್ಟು ಕಡಲೆ ಟಮಟನ ಪಟ ಅಂತ ಕಟ್ಕೊಂಡ್ವಿ. ಪಾಕ ಸ್ವಲ್ಪ ಗಟ್ಟಿ ಆಗಿಬಿಟ್ರೆ ಏನಾಗುತ್ತೆ, ಕಟ್ಟಕ್ಕಾಗಲ್ಲ. ಸ್ಕೂಲಿಂದ ಬಂದ ತಕ್ಷಣ ಟಮಟ ಇದ್ರೆ ಒಂದು ಖುಷಿ ತಿನ್ನಕ್ಕೆ. ಟಮಟ, ಎಳ್ಳು ಬೆಲ್ಲ. ಎಲ್ಲಿಟ್ಟಿದ್ಯಮ್ಮ ನಮಗೆ ಕೊಡಮ್ಮ, ಕಾಣ್ದಂಗೆ ಇಡ್ಬೇಡ ಕಣಮ್ಮ. ಎಲ್ಲ ಒಂದು ದಿನ ತಿಂದು ಖಾಲಿ ಮಾಡ್ತೀವಿ, ಹಾಳು ಮಾಡ್ತೀವಿ, ಹೊಟ್ಟೆ ಕೆಡಿಸ್ಕೊತೀವಿ ಅಂತ ಹೇಳ್ಬಿಟ್ಟು ಸ್ವಲ್ಪ ಕೊಡೋದಮ್ಮ, ಎಲ್ಲಿಟ್ಟಿದ್ಯಮ್ಮ ಅಂತ. ಆಮೇಲೆ ಹಂಗೆ ಮಾಡಬೇಕು, ಹಿಂಗೆ ಮಾಡಬೇಕು. ನನ್ನ ಫ್ರೆಂಡ್ ತಂದಿದ್ದು ಆ ಕಲರ್ ಇತ್ತು, ನೀನು ಈ ಕಲರ್ ಮಾಡಿದ್ಯಾ ಅಲ್ವಾ? ನಮ್ಮನೇಲಿ ಯಾವಾಗಲೂ ತಂದ್ಬಿಟ್ಟು ಚೆನ್ನಾಗಾಗುತ್ತೆ. ದಪ್ಪ ಕೊಡ್ತೀಯ, ಒಂದೊಂದು ಸಣ್ಣ ಕೊಡ್ತೀಯ. ನಾನು ಕಾಲೇಜಿಗೆ ಉಡ್ತಿದ್ದ ಸೀರೆ, ಕಾಟನ್ ಸೀರೆ ಎಷ್ಟು ಚೆನ್ನಾಗಿ ಪರ್ಫೆಕ್ಟಾಗಿ ಕೂತಿದೆ ನೋಡು. ಬ್ಲೌಸು ಅಷ್ಟೇ ಮ್ಯಾಚ್ ಆಗ್ತಾ ಇದೆ. ಆಕ್ಚುಲಿ ಕಾಲೇಜಿಗೆ ಹೋಗುವಾಗ ಒಂದಷ್ಟು ಕ್ರೇಜ್ ಸ್ಯಾರಿ ತಗೊಳ್ಳೋದು ಅಂತೆಲ್ಲ. ಇದೆಲ್ಲ AJIO ಆ್ಯಪಲ್ಲಿ ತಗೊಂಡಿದ್ದು, ನಾನು ಆನ್ಲೈನಲ್ಲಿ ಆರ್ಡರ್ ಮಾಡ್ಕೊಂಡಿದ್ದೆ ಈ ಸ್ಯಾರಿಗಳೆಲ್ಲ. ಅವಾಗೆಲ್ಲ ತುಂಬ ಕಮ್ಮಿ ರೇಟಿಗಿತ್ತು. ಇವಾಗ ಒಂದು ಲಿಪಿ ಹುಟ್ಟಿದ ಟೈಮಲ್ಲಿ ಅಮ್ಮ ಇವೆಲ್ಲ ತಗೊಂಡಿದ್ದು. ನಾನು 6-7 ವರ್ಷದ ಹಿಂದಿನ ಸೀರೆ ಇದು. ಫೈನಲಿ ಕಡಲೆ ಟಮಟ ಕಟ್ಟಿ ಮುಗಿಸಿದ್ವಿ. ಇಷ್ಟೇ. ಏನು ನಮ್ಮಮ್ಮ ಒಂದು 60 ಆಗಿದೆ ಅಂತ, ನಾನು 45 ಆಗಿರ್ಬೋದು ಕಣಮ್ಮ ಅಂತ ನೋಡ್ಬೇಕು ಎಷ್ಟಾಗಿದೆ ಅಂತ ಹೇಳ್ಬಿಟ್ಟು. ಕೆಳಗೆ ಕೂತ್ಕೊಂಡು ಕಡಲೆ ಟಮಟ ಕಟ್ಟೋ ಅಷ್ಟೊತ್ತಿಗೆ ಪಾಪು ಎದ್ದೇ ಬಿಟ್ಲು. ಹಂಗಾಗಿ ಅಮ್ಮ ಇದನ್ನು ನಾನು ಕಟ್ಕೊಳ್ತೀನಿ, ನೀನು ಪಾಪು ಹತ್ರ ಹೋಗು ಅಂತ ಹೇಳಿದ್ರು. ಸರಿ ಅಂತ ಹೇಳ್ಬಿಟ್ಟು ಊರಕ್ಕಿ ಟಮಟ ಎಲ್ಲ ಅಮ್ಮ ಕಟ್ಟಿ ರೆಡಿ ಮಾಡಿ ಇಟ್ಟಿದ್ರು. ನಾನು ಲಾಸ್ಟಿಗೆ ಒಂದು ಕ್ಲಿಪ್ಪಿಂಗ್ಸ್ನ ತಗೊಳ್ಳೋಣ ಅಂತ ಹೇಳಿಬಿಟ್ಟು ಡೈನಿಂಗ್ ಟೇಬಲ್ ಮೇಲೆ ಇಟ್ಟಿರೋದನ್ನ ಕ್ಲಿಪ್ಪಿಂಗ್ಸ್ ತೊಗೊಂಡೆ. ಆ್ಯಂಡ್ ಇದು ಈವ್ನಿಂಗು. ನಾವು ಸಾಮಾನ್ಯವಾಗಿ ಶಿವರಾತ್ರಿ ಹಬ್ಬದಲ್ಲಿ ಈವ್ನಿಂಗೇ ಪೂಜೆ ಮಾಡೋದು. ಲಿಪಿ ದೇವಸ್ಥಾನಕ್ಕೆ ಹೋಗೋಕ್ಕೆ ನನಗೆ ಈ ಡ್ರೆಸ್ ಬೇಡ ಅಂತ, ಇಲ್ಲ ಮಗಳೇ ಹಾಕೋ ಅಂತ ಹೇಳಿ ಹಿಂಸೆಯಿಂದ ಹಾಕಿಟ್ಟಿದ್ದೀನಿ. ಪಾಪುಗೆ ವಿಭೂತಿ ಹಾಕ್ತೀನಿ ಅಂತ ಹೇಳ್ಬಿಟ್ಟು ಮೂರು ಸತಿ ಹಾಕಿದ್ಲು. ನನಗೆ ಸಿಟ್ಟು. ಅವಳು ಅಳ್ತಾ ಇದ್ದಾಳೆ, ಮೊದಲೇ ಹಾಕಿಸ್ಕೊತಾ ಇಲ್ಲ ಲಿಪಿ, ಕರೆಕ್ಟಾಗಿ ಹಾಕು ಅಂತ ಹೇಳ್ಬಿಟ್ಟು ಈ ಕಡೆ 3 ಸತಿ ಹಾಕಿ ಈ ಕಡೆ 3 ಸತಿ ಹಾಕ್ಬಿಟ್ಲು. ಅಂದರೆ ಮಧ್ಯದಲ್ಲಿ ಅವಳಿಗೆ ನಾನು ಕಣ್ಕಪ್ಪಿಟ್ಟಿದ್ದೆ ಅಲ್ವಾ, ಅದು ಹೋಗ್ಬಿಡುತ್ತೆ ಅಂತ ಪಾಪ ಹಾಕ್ತಿರ್ಲಿಲ್ಲ ಅಂತ ಅನಿಸುತ್ತೆ. ಆಮೇಲೆ ಮತ್ತೆ ಮಧ್ಯಕ್ಕೊಂದಿಡ್ತೀನಿ ಅಂತ ಹೇಳ್ಬಿಟ್ಟು ಮತ್ತೆ ಮಧ್ಯಕ್ಕೊಂದಿಟ್ಲು. ಹೆಂಗೋ ಪಾಪ ತೀಯನು ಅವಳು ಕೊಡೋ ಹಿಂಸೆನ ತಡ್ಕೊಂಡು ಆರಾಮಾಗಿ ಇದ್ಲು. ಆಮೇಲೆ ನಾನು, ಪಾಪು ಮತ್ತು ಲಿಪಿ 3 ಜನನೂ ಪೂಜೆನ ಮುಗಿಸ್ಕೊಂಡ್ವಿ. ಈ ಹಬ್ಬದಲ್ಲಿ ಉಪವಾಸ ಇರ್ತಾರೆ, ಬಟ್ ನಾನು ಫೀಡ್ ಮಾಡ್ತೀನಿ ಅಲ್ವಾ, ಹಂಗಾಗಿ ಉಪವಾಸ ಇರಲಿಲ್ಲ. ಅಮ್ಮ ತಂಬಿಟ್ಟು ಮಾಡಿಟ್ಟು ಮನೆಗೆ ಹೋಗಿದ್ರು ಪೂಜೆ ಮಾಡೋಕ್ಕೆ ಅಂತ ಹೇಳಿ ನಾನು ಮೋನೆಲ್ಲ ಸೇರಿಕೊಂಡು ಸಿಂಪಲ್ಲಾಗಿ ಈ ಥರ ಪೂಜೆ ಮಾಡಿ ಮುಗಿಸಿದ್ವಿ. ಪಾಪುನ ಪ್ಲೇ ಮ್ಯಾಟ್ ಮೇಲೆ ಹಾಕಿ ಲಿಪಿ ನೋಡ್ಕೊ ಅಂತ ಹೇಳಿ ಬಿಟ್ಟಿದ್ದೆ. ಲಿಪಿ ಆಟ ಆಡಿಸ್ತಾ ಇದ್ಲು. ಆಮೇಲೆ ನಮ್ಮ ಮನೆಯಿಂದ ಆಲ್ಮೋಸ್ಟ್ ಒಂದು 300 ಮೀಟರ್ ಅಷ್ಟೇ ಟೆಂಪಲಿಗೆ ಹೋಗೋಣ ಅಂತ ಹೇಳಿಬಿಟ್ಟು ಪಾಪುನ ಕರ್ಕೊಂಡು ಟೆಂಪಲಿಗೆ ಹೋದೆ. ಆ್ಯಕ್ಚುಲಿ ಅವಳಲ್ಲಿ ಗಂಟೆ ಬಡಿದ ತಕ್ಷಣ ಪಾಪು ಜೋರಾಗಿ ಅಳ್ಳಕ್ಕೆ ಸ್ಟಾರ್ಟ್ ಮಾಡಿಬಿಟ್ಲು. ಆಮೇಲೆ ಮೋಹನ್ ಪಟ ಅಂತ ಲಿಪಿ ಓಡಿ ಮನೆಗೆ ಬಂದು ಮಲ್ಕೊಂಡ್ವಿ. ಹೌದು, ಫಸ್ಟ್ ಟೈಮ್ ರೆಸಾರ್ಟ್ ಅಲ್ಲಿ ಇನ್ನಷ್ಟು ಮಾಡಿದ್ಲು. ನಿದ್ದೆ ಬಂದಾಗ ರೆಸಾರ್ಟ್ ಅಲ್ಲಿ ಅಲ್ಲಿ ಜೋಕಾಲಿ ಬೇರೆ ಇರ್ಲಿಲ್ಲ, ಬರೀ ಸ್ಟ್ಯಾಂಡ್ ಇತ್ತು ಜೋಕಾಲಿ. ಆ್ಯಕ್ಚುಲಿ ಇವಾಗ ಸಮ್ಮರ್ ಸ್ಟಾರ್ಟ್ ಆಯ್ತಲ್ವಾ, ಕೆಲವರೆಲ್ಲ ಔಟ್ಸೈಡ್ ಹೋಗಿರ್ತೀರಾ. ನಮಗೆ ಮನೇಲಿ ಇರೋ ಇಂಗ್ರೀಡಿಯೆಂಟ್ಸಿಂದನೇ ಏನಾದರೂ ಫೇಸ್ ಪ್ಯಾಕ್ ಬೇಕು ಅಂತ ಅನಿಸಿ, ಟ್ಯಾನ್ನ ರಿಮೂವ್ ಮಾಡ್ಕೋಬೇಕು ಅಂತ ಅನಿಸಿದ್ರೆ ನೀವು ಈ ಒಂದು ರೆಮಿಡಿನ ಯೂಸ್ ಮಾಡ್ಬೋದು. ಆ್ಯಕ್ಚುಲಿ ನನಗಂತೂ ಇದರಲ್ಲಿ ತುಂಬಾ ಯಾವಾಗಲೂ ಇನ್ಸ್ಟೆಂಟ್ ರಿಸಲ್ಟ್ ಕೊಡುತ್ತೆ, ಹಾಗಾಗಿ ನಿಮಗೆ ಶೇರ್ ಮಾಡ್ತಿದ್ದೀನಿ. ಫಸ್ಟು ನಾನು 1 ಸ್ಪೂನ್ ಹನಿನ ತಗೊಳ್ತಾ ಇದ್ದೀನಿ. ಇದರಲ್ಲಿ ಒಂದು 2-3 ಥರ ಹಾಕ್ಕೊಬೋದು. ನಾನಿವತ್ತು ಯಾವ್ದು ಹಾಕ್ತಿದ್ದೀನಿ ಅದನ್ನು ಹೇಳ್ತಿದ್ದೀನಿ. ಫಸ್ಟು 1 ಸ್ಪೂನ್ ಹನಿನ ಹಾಕ್ಕೊಂಡು ಅದ್ರ ಜೊತೆಗೆ ಕಾಫಿ ಪೌಡರ್ ಇರುತ್ತಲ್ಲ, ನಾನು ಮನೇಲಿ ಏನು ಯೂಸ್ ಮಾಡ್ತೀನಿ ಆ ಕಾಫಿ ಪುಡಿನೇ ಹಾಕ್ಕೊಳ್ತಾ ಇದ್ದೀನಿ. 1 ಸ್ಪೂನ್ ಫಿಲ್ಟ್ರ್ ಕಾಫಿ ಪುಡಿ ಆಗಬೇಕು. 1 ಸ್ಪೂನ್ ಕಾಫಿ ಪೌಡರ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ಮತ್ತು ಇದ್ರ ಜೊತೆಗೆ ನೀವು ಇನ್ನೊಂದು ಮಾಡ್ಬೋದು,
ಒಂದು ಸ್ಪೂನ್ ಕಾಫಿ ಪೌಡರು, ಮತ್ತು 1 ಸ್ಪೂನ್ ಶುಗರು, ಮತ್ತು 1 ಸ್ಪೂನ್ ಕೊಬ್ಬರಿ ಎಣ್ಣೆನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಅದನ್ನೊಂದು ಫೇಸ್ ಪ್ಯಾಕ್ ಮಾಡ್ಬೋದು. ಮತ್ತು ಇನ್ನೊಂದು 1 ಸ್ಪೂನ್ ಕಾಫಿ ಪುಡಿ, ಮತ್ತು ಟೊಮೊಟೊ ಹಣ್ಣಿನ ರಸ ಇರುತ್ತಲ್ಲ, ಅರ್ಧ ಟೊಮೊಟೊ ಹಣ್ಣಿನ ರಸ, ಅದ್ರ ಜೊತೆಗೆ ಒಂಚೂರು ಸಕ್ಕರೆ ಅಥವಾ ಅಕ್ಕಿ ಹಿಟ್ಟಿರುತ್ತಲ್ವ, ಅಕ್ಕಿ ಹಿಟ್ಟನ್ನು ಹಾಕ್ಕೊಂಡು ಕೂಡ ನೀವು ಫೇಸ್ ಪ್ಯಾಕ್ನ ಹಾಕೊಬೋದು. ಆ್ಯಕ್ಚುಲಿ ಕಾಫಿ ಇದರಲ್ಲಿ ನನಗೆ ಗೊತ್ತಿರೋಂಗೆ ತುಂಬ ಇನ್ಸ್ಟೆಂಟಾಗಿ ರಿಸಲ್ಟ್ ಕೊಡುತ್ತೆ. ಹನಿನ ನಾವೇನಿಲ್ಲಿ ಕೂದಲಿಗೆಲ್ಲ ಹಚ್ಕೊಳ್ಳಲ್ವಲ್ಲ, ಐಬ್ರೋಯಿಂದ ಬಿಟ್ಟು ಹೀಗೆ ಫಿಲ್ ಮಾಡಿಕೊಂಡ್ರೆ ಸಾಕು, ಒಳ್ಳೆ ಇನ್ಸ್ಟೆಂಟಾಗಿ ರಿಸಲ್ಟ್ ಸಿಗುತ್ತೆ. ನೀವು ಬೇಕಾದರೆ ಟ್ರೈ ಮಾಡಿ ನೋಡಿ ಯಾವುದಾದ್ರೂ ಫಂಕ್ಷನಿಗೆ ಹೋಗುವಾಗ. ಬೀಟ್ರೋಟು ಮತ್ತು ಪಪ್ಪಾಯ, ಈ ಕಾಫಿ ಪೌಡರ್ದು ಎಲ್ಲ ಒಳ್ಳೆ ರಿಸಲ್ಟು. ನಾನು ತುಂಬ ದಿನ ಆಗಿತ್ತು ಫೇಸ್ ಪ್ಯಾಕ್ ಎಲ್ಲ ಹಾಕ್ಕೊಂಡು, ಹಾಗಾಗಿ ಇವತ್ತು ಹಾಕ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ. ಈ ಥರ ಒಂದು ಪೇಸ್ಟ್ನ ರೆಡಿ ಮಾಡ್ಕೊಳ್ಳೋದು ಹೀಗೆ. ಆಮೇಲೆ ಇದನ್ನು ಜಸ್ಟ್ ಸ್ಕಿನ್ನಿಗೆ ಅಪ್ಲೈ ಮಾಡ್ಕೊಳ್ಳಿ. ತುಂಬ ಸ್ಟಿಕ್ಕಿಯಾಗಿರೋದ್ರಿಂದ ಲೈಕ್ ನೀಟಾಗಿ ಸ್ಕ್ರಬ್ ಆಗುತ್ತೆ. ಬ್ರಷಲ್ಲೆಲ್ಲ ಹಚ್ಕೊಳಕ್ಕಾಗಲ್ಲ, ಕೈಯಲ್ಲೇ ನೀಟಾಗಿ ಹಚ್ಕೋಬೇಕು. ಬ್ರಷಲ್ಲಿ ಹಚ್ಕೊಳ್ಳೋಕ್ಕೆ ಒಂಥರ ಸ್ಟಿಕ್ಕಿಯ ಥರ ಇರುತ್ತೆ. ನೀಟಾಗಿ ಕೂದಲನ್ನೆಲ್ಲ ಹಿಂದಕ್ಕೆ ಹಾಕ್ಕೊಂಡು ಹಿಂಗೆ ಹಚ್ಕೊಂಡು ಬರೋದು. ನಿಜ ನಿಮಗೆ ಖುಷಿ ಆಗುತ್ತೆ. ನೀವು ವಾರಕ್ಕೆ ಒಂದ್ಸತಿ ಮಾಡಿದ್ರಂತೂ ಒಂದು ಒಳ್ಳೆ ರಿಸಲ್ಟ್ ಸಿಗುತ್ತೆ. ನಾನು ಬಿಫೋರ್ ಪ್ರೆಗ್ನೆನ್ಸಿ ಜಾಸ್ತಿ ಈ ಥರ ಫೇಸ್ ಪ್ಯಾಕ್ ಹಾಕ್ತಾಯಿದ್ದೆ. ಪ್ರೆಗ್ನೆನ್ಸಿ ಆದಮೇಲೆ ಕೆಲವೊಂದು ಸತಿ ಹುಷಾರಿರ್ತಿರ್ಲಿಲ್ಲ ಅಂಥೇಳಿ ಈ ಥರ ಫೇಸ್ ಪ್ಯಾಕ್ ಎಲ್ಲ ಬಿಟ್ಟಿದ್ದೆ. ಇವಾಗ ಪಾಪುಗೆ ಆ್ಯಕ್ಚುಲಿ 5 ಮಂತ್ಸ್ ಕಂಪ್ಲೀಟ್ ಆಗುತ್ತೆ, ಇನ್ನೊಂದು 10 ಡೇಸಲ್ಲಿ. ಹಾಗಾಗಿ ಇವಾಗ ಒಂಚೂರು ಸ್ಕಿನ್ ಅಷ್ಟೊಂದು ಸೆನ್ಸಿಟಿವ್ ಇರಲ್ವಲ್ಲ, ಹಾಗಾಗಿ ಎಲ್ಲ ಕ್ರೀಮ್ಸು ಮತ್ತು ಈ ಥರ ಫೇಸ್ ಪ್ಯಾಕ್ ಎಲ್ಲ ಸ್ಟಾರ್ಟ್ ಮಾಡಿದ್ದೀನಿ. ಹಿಂಗೆ ಹಚ್ಕೊಂಡು ಒಂದು 10 ಮಿನಿಟ್ಸ್ ಬಿಟ್ಟರೆ ಸಾಕು. ಆ್ಯಕ್ಚುಲಿ ಮಾತಾಡಬಾರ್ದು, ಸ್ಕಿನ್ನಲ್ಲಿ ಒಂಥರ ರಿಂಕಲ್ಸ್ ಥರ ಆಗುತ್ತೆ, ಅದು ಡ್ರೈ ಆಗಕ್ಕೆ ಬಿಟ್ಟು ಆಮೇಲೆ ನೀರು ಹಾಕ್ಬಿಟ್ಟು ಚೂರು ಸ್ಕ್ರಬ್ ಮಾಡ್ಕೊಂಡು ವಾಶ್ ಮಾಡ್ಕೊಬೇಕು. ಇನ್ಸ್ಟೆಂಟ್ ರಿಸಲ್ಟ್ ಬರುತ್ತೆ. ನನಗೆ ಯಾವಾಗಲಾದರೂ ನೀವು ಟ್ರೈ ಮಾಡಿಬಿಟ್ಟು ನನಗೆ ಕಮೆಂಟ್ ಹಾಕಿ. ಮತ್ತು ಲಾಸ್ಟಲ್ಲಿ ಹೇಳಿದೆ ಅಲ್ಲ, ಆ ಥರ 3 ಇಂಗ್ರೀಡಿಯೆಂಟ್ಸ್ನ ನೀವು ಯೂಸ್ ಮಾಡ್ಕೊಂಡು ಮಾಡ್ಬೋದು. ನಿಮ್ಮ ಸ್ಕಿನ್ನಿಗೆ ಯಾವ್ದು ಅಡ್ಜಸ್ಟ್ ಆಗುತ್ತೆ ಅದನ್ನು ಹಾಕ್ಕೊಳ್ಳಿ. 10 ಮಿನಿಟ್ಸ್ ಆಗಿದೆ. 10 ಮಿನಿಟ್ಸ್ ಆದಮೇಲೆ ನೋಡಿ ಈ ಥರ ಒಂಥರ ಹಿಂಗೆ ಶೈನಿಂಗ್ ಥರ ಬರುತ್ತೆ, ಮತ್ತು ಹಚ್ಚುವಾಗಲೇ ಅಂಟ್ದಂಗಿರುತ್ತೆ. ಆಮೇಲೆ ಒಂಚೂರು ನೀರು ಹಾಕ್ಬಿಟ್ಟು ಹೀಗೆ ಸ್ವಲ್ಪ ನೀರು ಹಾಕ್ಕೊಂಡು ಸ್ಕ್ರಬ್ ಮಾಡ್ಕೋಬೇಕು ಹಿಂಗೆ. ಯಾಕೆಂದರೆ ಕಾಫಿ ಪುಡಿ ತರಿ ಇರುತ್ತಲ್ಲ, ಹಿಂಗೆ ಸ್ಕ್ರಬ್ ಮಾಡ್ಕೊಳೋದ್ರಿಂದ ಏನಾದರೂ ಡೆಡ್ ಸ್ಕಿನ್ನು, ಬ್ಲ್ಯಾಕ್ ಹೆಡ್ಸು, ವೈಟ್ ಹೆಡ್ಸು ಆ ಥರದ್ದೆಲ್ಲ ರಿಮೂವ್ ಆಗುತ್ತೆ. ಸ್ವಲ್ಪ ಉರಿಯುತ್ತೆ, ತುಂಬ ತರಿ ಇದ್ದರೆ. ಸ್ಕ್ರಬ್ ಆಗುತ್ತಲ್ವ ಸ್ಕಿನ್ನು, ಹಂಗಾಗಿ ಉರಿಯುತ್ತಷ್ಟೆ. ಬಟ್ ಒಳ್ಳೆ ರಿಸಲ್ಟ್ ಸಿಗುತ್ತೆ. ನೋಸ್ ಸೈಡಲ್ಲಿ ಹಂಗೆ ಸ್ಕ್ರಬ್ ಮಾಡಿಕೊಂಡ್ರೆ ಸಾಕು. ಆ್ಯಕ್ಚುಲಿ ಗ್ಲೋ ನಿಜವಾಗ್ಲೂ ಚೆನ್ನಾಗಿ ಬರುತ್ತೆ. ಇದ್ರ ಮೇಲೆ ಏನಾದರೂ ಹೊರಗಡೆ ಹೋಗಬೇಕು ಅಂತ ಅಂದರೆ ಒಂದು ಬೇಸಾಗಿ ಒಂದು ಕ್ರೀಮು ಮತ್ತು ಒಂದು ಕಾಜಲ್ಲು, ಒಂದು ಲಿಪ್ಸ್ಟಿಕ್ ಹಚ್ಕೊಂಡ್ಬಿಟ್ರೆ ಸಾಕು, ಇನ್ಸ್ಟಂಟಾಗಿ ಗ್ಲೋ ಬರುತ್ತೆ. ನಿಮ್ಗೆ ಏನು ಅನ್ನಿಸ್ತಿದೆ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ. ಆ್ಯಕ್ಚುಲಿ ತುಂಬ ಜನ ರೀಸೆಂಟಾಗಿ ಕಮೆಂಟ್ ಆಗ್ತಾಯಿದ್ರಿ, ಪಾಪು ಕತ್ ನಿಲ್ತಾ, ಪಾಪು ಉಲ್ಟಾ ಆಗ್ತಾಳ ಅಂತ ಹೇಳಿಬಿಟ್ಟು. ಯಾಕೆ ಅಂತಂದರೆ ಒಂದೊಂದು ಮಗು ಒಂದೊಂದು ಥರ ಇರುತ್ತೆ. ನಾವು ನಮ್ಮ ಮಗುನ ಬೇರೆ ಮಗುಗೆ ಕಂಪೇರ್ ಮಾಡಬಾರ್ದು. ಪ್ರತಿಯೊಂದು ಮಕ್ಳಿಗೂ ಅದರದ್ದೇ ಆದಂತಹ ಯೂನಿಕ್ ಆಗಿರುವಂತಹ ಟ್ಯಾಲೆಂಟ್ ಇರುತ್ತೆ. ನನ್ನ ಮಗುನ ನಾನು ಯಾರಿಗೂ ಕಂಪೇರ್ ಮಾಡಲ್ಲ. ನನ್ನ ಮಗಳು ಟಿಯಾ ಚಿಕ್ಕವಳು ಏನಪ್ಪ ಅಂದರೆ ಆಲ್ಮೋಸ್ಟ್ 4 ಮಂತ್ಸಿಗೆ ಅವಳಿಗೆ ಕತ್ ನಿಂತಿತ್ತು. ಮತ್ತು ಸಪೋಸ್ ಯಾರಿಗಾದ್ರೂ ಕತ್ ನಿಂತಿಲ್ಲ ಅಂತ ಅಂದರೆ ನೀವು ಎತ್ಕೊಬೇಕಾದ್ರೆ ನೀಟಾಗಿ ಸಪೋರ್ಟ್ ಕೊಟ್ಬಿಟ್ಟು ಎತ್ಕೊಳ್ಳಿ. ಮತ್ತು ಉಲ್ಟಾ ಆದ್ಲ ಅಂತ ಇವಾಗ ಅವಳು ಆಲ್ಮೋಸ್ಟ್ 1 ವೀಕಿಂದ ಉಲ್ಟಾ ಆಗ್ತಾ ಇದ್ದಾಳೆ. ಅಂದರೆ ಅವಳಿಗೆ 4.5 ತಿಂಗಳಿಗೆ ಬಿದ್ಮೇಲೆ. ಲಿಪಿ ಇವಳಿಗೆ ಕಂಪೇರ್ ಮಾಡಿದ್ರೆ ಆಲ್ಮೋಸ್ಟ್ 3 ಮಂತ್ಸಿಗೆ ಉಲ್ಟಾ ಆಗ್ಬಿಟ್ಟಿದ್ಲು. ಸೊ ಇವಳು ಸ್ವಲ್ಪ ನಿಧಾನ, ಇವಾಗ ಉಲ್ಟಾ ಆಗ್ತಾಳೆ. ಕೈ ಹಿಂಗೆ ಎತ್ಕೊಳ್ಳೋಕ್ಕಾಗಲ್ಲ, ಸ್ವಲ್ಪ ಅಳ್ಳಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಹಾಗಾಗಿ ಒಂದೊಂದು ಮಗುದು ಒಂದೊಂದು ಥರ ಇರುತ್ತೆ. ಸೊ ಮತ್ತು ಇನ್ನು ಕೇಳ್ತಾ ಇದ್ರಿ 2 ಮಗುನ ಇಟ್ಕೊಂಡು ಹೇಗೆ ನೀವು ಬ್ಯಾಲೆನ್ಸ್ ಮಾಡ್ತೀರಾ ಅಂತ ಹೇಳ್ಬಿಟ್ಟು. ಆ್ಯಕ್ಚುಲಿ ಒಂದೊಂದ್ಸತಿ ತುಂಬಾ ಕಷ್ಟ ಅಂತ ಅನಿಸುತ್ತೆ. ಯಾವಾಗ ಕಷ್ಟ ಅಂತ ಅನಿಸುತ್ತೆ ಅಂತ ಅಂದರೆ ಸಂಜೆ ಲಿಪಿ ಸ್ಕೂಲಿಂದ ಬಂದಾಗ ಅವಳಿಗೆ ಓದಿಸ್ಬೇಕಲ್ವ, ಆ ಟೈಮಲ್ಲಿ ಸ್ವಲ್ಪ ಕಷ್ಟ ಅನಿಸುತ್ತೆ. ಪಾಪು ಅಳ್ತಿರ್ತಾಳೆ, ಒಂದೊಂದ್ಸತಿ ಪಾಪು ಮಲಗಿರಲ್ಲ. ಬಟ್ ನನಗೇನು ತುಂಬ ರಿಸ್ಕ್ ಆಗಲ್ಲ, ಯಾಕೆಂದರೆ ಸಂಜೆ ಟೈಮ್ ಅಪ್ಪನೂ ಬರ್ತಾರೆ ಮತ್ತು ಅಮ್ಮನೂ ಇಲ್ಲೇ ಇರೋದ್ರಿಂದ ಆರಾಮಾಗಿ ಎಲ್ಲದನ್ನು ಮ್ಯಾನೇಜ್ ಮಾಡ್ಕೊಂಡು ಹೋಗ್ತೀನಿ. ಬಟ್ ಲಿಪಿ ಸ್ಕೂಲ್ಗಳಲ್ಲಿ ಕೆಲವೊಂದು ಸತಿ ಫಂಕ್ಷನ್ಸ್ ಇರುತ್ತೆ, ಆ ಫಂಕ್ಷನ್ಸಿಗೆ ಡ್ಯಾನ್ಸಿಗೆಲ್ಲ
ಸೇರಿರ್ತಾಳೆ. ಅಮ್ಮ ಬರಲೇಬೇಕಮ್ಮ ನೀನು ಅಂತ ಹಿಂಸೆ ಮಾಡ್ತಾಳಲ್ಲ, ಅಂಥ ಟೈಮಲ್ಲಿ ಒಂಚೂರು ಹಿಂಸೆ ಆಗುತ್ತೆ. ಲಿಪಿಗೂ ಬೇಜಾರು ಮಾಡೋಕ್ಕೆ ಇಷ್ಟ ಆಗಲ್ಲ, ಅಳ್ತಾಳೆ. ನೋಡು ನೀನು ಟಿಯಾ ಬಂದಮೇಲೆ ಬರಲೇ ಇಲ್ಲ ಅಂತ ಬೇಜಾರು ಮಾಡ್ಕೋತಾಳೆ. ಸೊ ಅಂಥ ಟೈಮಲ್ಲಿ ಏನು ಮಾಡ್ತೀನಿ ಅಂತ ಅಂದರೆ ಕರೆಕ್ಟಾಗಿ ಫಂಕ್ಷನ್ ಸ್ಟಾರ್ಟ್ ಆಗೋ ಟೈಮಿಗೆ ಪಾಪು ಒಂಚೂರು ಫೀಡ್ ಮಾಡಿಬಿಟ್ಟು ಪಟ್ ಅಂತ ಹೋಗ್ಬಿಟ್ಟು 2.5 ಅವರ್ಸಲ್ಲೆಲ್ಲ ಫಂಕ್ಷನ್ ಮುಗಿಸ್ಕೊಂಡು ಬರ್ತೀನಿ. ಒಂದು ರೇಂಜಿಗೆ ಬ್ಯಾಲೆನ್ಸ್ ಮಾಡ್ತಾ ಇದ್ದೀನಿ. ಅಮ್ಮ ಇರೋದ್ರಿಂದ ಸ್ವಲ್ಪ ಕಷ್ಟ ಅಂತ ಏನು ಅನ್ನಿಸ್ತಿಲ್ಲ. ಮತ್ತು ಸಂಜೆ ಟೈಮ್ ಓದೋ ವಿಷಯ ಅಂತ ಬಂದಾಗ ಪಾಪುನ ಅಮ್ಮ ಅಥವಾ ಅಪ್ಪನ ಹತ್ರ ಕೊಟ್ಟು ಅಥವಾ ಅವಳೇನಾದ್ರು ಮಲಗಿದ್ರೆ ಲಿಪಿನ ನಾನೇ ಕೂತ್ಕೊಂಡು ಓದಿಸ್ತೀನಿ. ಅಮ್ಮನೂ ಓದಿಸ್ತಾರೆ. ಬಟ್ ನನಗೇನಪ್ಪ ಅಂತಂದರೆ ಅವಳಿಗೆ ಎಕ್ಸಾಮು ಟೆಸ್ಟ್ ಏನಾದ್ರು ಇದ್ದಾಗ ಅಮ್ಮ ಓದಿಸಿದ್ರು ನನಗೆ ಸಮಾಧಾನನೇ ಆಗಿಲ್ಲ. ನಾನೊಂದು ಸತಿ ಅವಳನ್ನು ಕೇಳಬೇಕು, ಓದಿಸ್ಬೇಕು. ಇಲ್ಲ ಅಂತ ಅಂದರೆ ಒಂಥರ ಸಿಟ್ಟು ಬರ್ತಿರುತ್ತೆ. ಲಿಪಿ ನೀನು ಮೀನಜ್ಜಿ ಕರೆಕ್ಟಾಗಿ ಹೇಳಿಲ್ಲ ಅನಿಸುತ್ತೆ, ನನಗೊಂದ್ಸತಿ ಹೇಳು ಅಂತೇಳಿ ಅವಳು ಹೇಳಲ್ಲ, ಮೀನಜ್ಜಿಗೆ ಹೇಳ್ಬಿಟ್ಟಿದ್ದೀನಿ ಅಂತೇಳಿ ಅಂತೂ ಒಂದು ವಧೆ ಕೊಟ್ಟು ಓದಿಸ್ತೀನಿ. ಹೀಗೆ ಇವಾಗ ಸದ್ಯಕ್ಕೆ ನನಗೂ 5 ಮಂತ್ಸ್ ಕಂಪ್ಲೀಟ್ ಆಗಿರೋದ್ರಿಂದ ನಾನು ಕೆಳಗಡೆ ಸಂಜೆ ಹೊತ್ತು ಲಿಪಿಗೆ ಬಂದು ಏನಾದರೂ ಸ್ನ್ಯಾಕ್ಸ್ ಮಾಡಿಕೊಡೋದು, ಜ್ಯೂಸ್ ಮಾಡಿಕೊಡೋದು ಎಲ್ಲದನ್ನೂ ಸ್ಟಾರ್ಟ್ ಮಾಡಿದ್ದೀನಿ. ಅಡುಗೆ ಮಾಡೋದು ಪ್ರತಿಯೊಂದು ಸ್ಟಾರ್ಟ್ ಮಾಡಿದ್ದೀನಿ. ನೆಕ್ಸ್ಟ್ ಅಮ್ಮ ಲಿಪಿ ಎಕ್ಸಾಮ್ ಮುಗಿದ್ಮೇಲೆ ಅಮ್ಮನ ಮನೆಗೆ ಹೋಗ್ತಾರೆ. ಆವಾಗ ಸ್ವಲ್ಪ ಕಷ್ಟ ಆಗ್ಬೋದು ಅನಿಸುತ್ತೆ. ಸೊ ಆವಾಗ ಹೆಂಗೆ ಬ್ಯಾಲೆನ್ಸ್ ಮಾಡ್ತೀನಿ ನೋಡೋಣ. ಸೊ ಇವಾಗ ಬೆಳಗ್ಗೆ ಅಮ್ಮನ ಜೊತೆ ಒಂದೊಂದು ದಿನ ನಾನು ಎದ್ದೇಳ್ತೀನಿ ಅಷ್ಟೇ. ಇಲ್ಲ ಅಂತ ಅಂದರೆ 90% ಅಮ್ಮನೇ ಬೆಳಗ್ಗೆ 6:30ಗೆ ಲಿಪಿನ ಎಬ್ಬರಿಸ್ತಾರೆ. 5:45ಗೆ ಅಮ್ಮ ಎದ್ದು ಅವಳಿಗೆ ಬ್ರೇಕ್ಫಾಸ್ಟ್ನ ರೆಡಿ ಮಾಡಿ ಅವಳನ್ನು ರೆಡಿ ಮಾಡ್ತಿರ್ತಾರೆ. ನಾನು ಒಂದೊಂದು ದಿನ ಲೇಟಾಗಿ ಮಲಗಿರ್ತಾಳಲ್ಲ ಪಾಪು, ಒಂದೊಂದು ದಿನ ಮಲಗಿದ್ರೆ 11 o'clock 10:30ಗೆ ಮಲಗಿಬಿಡ್ತಾಳೆ. ಒಂದೊಂದು ದಿನ ರಾತ್ರಿ ಎಲ್ಲ ಜಾಗರಣೆ. ಹಾಗಾಗಿ ನಂಗೆ ನಿದ್ದೆ ಸರಿಯಾಗಿರಲ್ಲ ಅಂತ ಹೇಳ್ಬಿಟ್ಟು ಅಮ್ಮ ನನ್ನನ್ನು ಎಬ್ಬರಿಸಲ್ಲ. ಒಂದೊಂದು ದಿನ ಲಿಪಿ ಅಳ್ತಿರ್ತಾಳೆ, ನಿದ್ದೆ ಪಾಪ ಸಾಕಾಗಿರಲ್ಲ ಅಲ್ವಾ 6:30ಗೆ ಎದ್ದೇಳಕ್ಕೆ. ನಾನು ಎದ್ದೇಳು ಮಗಳೇ ಎದ್ದೇಳು ಅಂತೇಳಿ ಪೂಸಿ ಹೊಡೆದು ನಾನು ಇವತ್ತು ಬರ್ತೀನಿ, ಸಂಜೆ ಬರೋ ಅಷ್ಟೊತ್ತಿಗೆ ನಿನ್ನ ಫೇವ್ರೇಟ್ ಏನಾದ್ರು ಮಾಡಿರ್ತೀನಿ ಅಂತೆಲ್ಲ ಪೂಸಿ ಹೊಡೆದು ಎಬ್ಬರಿಸ್ತೀನಿ. ಅಂಥ ಟೈಮಲ್ಲಿ ಒಂದೊಂದು ದಿನ ತುಂಬ ಅಳ್ಳಕ್ಕೆ ಸ್ಟಾರ್ಟ್ ಮಾಡಿದ್ದಿನ, ನೀನು ಹೋಗಿರೋ ಲಿಪಿ ನೀನು ಬ್ರಷ್ ಮಾಡ್ತಿರೋ ಅಷ್ಟೊತ್ತಿಗೆ ನಾನು ಪಾಪುನ ತೊಟ್ಲಿಗೆ ಹಾಕ್ಬಿಟ್ಟು ಬರ್ತೀನಿ ಅಂತ ಹೇಳ್ಬಿಟ್ಟು ಒಂದೊಂದು ದಿನ ಅಮ್ಮನ ಜೊತೆ ಬಂದು ನಾನು ಅವಳನ್ನು ರೆಡಿ ಮಾಡ್ತೀನಿ. ಅಮ್ಮ ಆಲ್ಮೋಸ್ಟ್ ಇದ್ದಾರೆ, ಯಾವತ್ತೋ 1-2 ದಿನ ಇರಲಿಲ್ಲ ಅಷ್ಟೇ. ಅಂಥ ಟೈಮಲ್ಲಿ ಮೋಹನ್ ಇರ್ತಾರಲ್ವ, ಮೋಹನ್ ಜೊತೆಲಿರ್ತಾರೆ. ಹಾಗಾಗೆಲ್ಲ ಬ್ಯಾಲೆನ್ಸ್ ಆಗುತ್ತೆ. ನಾವು ಹೆಂಗೆ ಅಂದರೆ ಯಾವುದೇ ಒಂದಕ್ಕಾದರೂ ಅಷ್ಟೇ ಸ್ಟಾರ್ಟಿಂಗ್ ಸ್ವಲ್ಪ ಕಷ್ಟ ಅನಿಸುತ್ತೆ. ಒಂದು ಸತಿ ಅಡಿಕ್ಷನ್ ಆಗಿಬಿಟ್ರೆ ಅದಕ್ಕೆ ಅಡಿಕ್ಟ್ ಆಗಿಬಿಡ್ತೀವಿ. ಹಾಗಾಗಿ ನಮ್ಮ ಲೈಫ್ ಸ್ಟೈಲಲ್ಲಿ ನಾವೆಲ್ಲದಕ್ಕೂ ಫ್ಲಕ್ಚುಯೇಷನ್ ಆಗಬೇಕು. ಯಾವುದ್ರ ಮೇಲೂ ಡಿಪೆಂಡೆನ್ಸಿನ ಕಮ್ಮಿ ಮಾಡ್ಕೊಂಡಾಗಲೇ ನಾವು ನಮ್ಮ ಒಂದು ವರ್ಕ್ ಆಗಿರ್ಬೋದು, ನಮ್ಮ ಒಂದು ಹ್ಯಾಪಿನೆಸ್ ಆಗಿರ್ಬೋದು, ಎಕ್ಸ್ಪೆಕ್ಟೇಷನ್ನು, ಡಿಪೆಂಡೆನ್ಸಿ ಇದೆಲ್ಲ ಕಡಿಮೆ ಇದ್ದಾಗ ನಾವು ತುಂಬಾ ಆರಾಮಾಗಿರ್ಬೋದು, ಕಂಫರ್ಟಬಲ್ ಆಗಿರ್ಬೋದು. ಡಿಪೆಂಡೆನ್ಸಿ ಎಕ್ಸ್ಪೆಕ್ಟೇಷನ್ಸ್ ಜಾಸ್ತಿ ಇದ್ದಾಗ ಕಷ್ಟ ಆಗುತ್ತೆ. ಸೊ ಒಂದು ರೇಂಜಿಗೆ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಇಷ್ಟೇ. ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗುತ್ತೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆಯೇ ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ನಮ್ಮ ಪಾಪುದು ತುಂಬ ಚೆನ್ನಾಗಿ ವೈರಲ್ ಆಯಿತು ಶಿವಂದು ವಿಡಿಯೋ. ಅದಕ್ಕೆಲ್ಲ ತುಂಬ ಚೆನ್ನಾಗಿ ಕಮೆಂಟ್ ಹಾಕಿದ್ರು. ನನಗಂತೂ ಅದನ್ನು ನೋಡಿ ತುಂಬ ಖುಷಿ ಆಯಿತು. ಥ್ಯಾಂಕ್ ಯು ಸೋ ಮಚ್. ಹೀಗೆ ನನ್ನ ಚಾನಲ್ಗೆ ಸಪೋರ್ಟ್ ಮಾಡ್ತಾ ಇರಿ ಅಂತ ಕೇಳ್ಕೊಳ್ತೀನಿ. ಮತ್ತು ಇನ್ನೊಂದು ವಿಡಿಯೋ ಜೊತೆ ಸಿಗ್ತೀನಿ, ಆಯಿತಾ. ಆಲ್ಮೋಸ್ಟ್ ನೀವು ಕೇಳಿರೋದೆಲ್ಲ ಕಮೆಂಟ್ಸಿಗೂ ನಾನು ಇತ್ತೀಚೆಗೆ ರೆಸ್ಪಾನ್ಸ್ ಮಾಡಿದ್ದೀನಿ. ಆ್ಯಂಡ್ ನಿಮ್ಮ ಡೌಟ್ಸ್ನೆಲ್ಲ ಕ್ಲಿಯರ್ ಮಾಡಿದ್ದೀನಿ. ಮತ್ತು ಯಾವ ಥರ ವೀಡಿಯೋಸ್ ಬೇಕು ಅನ್ನೋದನ್ನು ನೀವು ಒಂದಷ್ಟು ಕಮೆಂಟ್ ಮಾಡಿದ್ರೆ ನನಗೂ ಒಂಚೂರು ಐಡಿಯಾಸ್ ಸಿಗುತ್ತೆ. ಆ ಒಂದು ಕಂಟೆಂಟ್ನ ಕೊಡೋಕ್ಕೆ ಟ್ರೈ ಮಾಡ್ತೀನಿ. ಬಾಯ್.